ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಇಂದಿನಿಂದ 2 ರಾಜ್ಯಗಳ ಮಧ್ಯ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. 4 ದಿನಗಳ ಬಳಿಕ ಮಹಾರಾಷ್ಟ್ರ ಬೆಳಗಾವಿ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಭಾಷಾ ವಿಚಾರಕ್ಕೆ ಗಲಾಟೆಯಾಗಿ ಬಂದ್ ಆಗಿದ್ದ ಸಾರಿಗೆ ಬಸ್ ಸೇವೆ ಫೆಬ್ರವರಿ 23ರಿಂದ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಬಸ್ ಸಂಚಾರ 4 ದಿನಗಳ ಬಳಿಕ ಮತ್ತೆ ಬಸ್ ಸಂಚಾರ ಆರಂಭ ಆಗ್ತಾ ಇದೆ. ಬೆಳಗಾವಿ ಕೊಲ್ಲಾಪುರ ಡಿಸಿ ಮಾತುಕತೆ ನಡೆಸಿ ನಿರ್ಧರಿಸಿದ್ದಾರೆ. ಚಾಲಕರು, ನಿರ್ವಾಹಕರು, ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆಯನ್ನ ನೀಡುವಂತ ನಿಟ್ಟಿನಲ್ಲಿ ಈಗ ಮುಂದಾಗಿರೋದು. ಬೆಳಗಾವಿಯಿಂದ ಕೊಲ್ಲಾಪುರ, ಪುಣೆ, ಮುಂಬೈ, ಶಿರಡಿ, ನಾಸಿಕ್, ಎಂಚಲಕರಂಜಿ ಬಸ್ ಸೇವೆ ಪುನರ್ ಆರಂಭ ಆಗ್ತಾ ಇದೆ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತೋ, ಈ ಪ್ರಕರಣ ಆದಮೇಲೆ ಈ ಗಡಿ ಭಾಗದಲ್ಲಿ ಒಂದು ರೀತಿಯಾದಂಥ ಪರಿಸ್ಥಿತಿ ಸರಿ ಇರಲಿಲ್ಲ, ಹದಗೆಟ್ಟು ಹೋಗಿತ್ತು. ಕರ್ನಾಟಕದ ಯಾವುದೇ ಬಸ್ ಹೋದ್ರೂ ಕೂಡ ಅಲ್ಲಿ ತಡೆಯುವಂಥ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಕಂಡಕ್ಟರ್ ಮತ್ತು ಡ್ರೈವರ್ನ ನಿಲ್ಲಿಸಿ ಕೆಳಗಿಳಿಸಿ ಅವ್ರ ಮುಖಕ್ಕೆ ಬಣ್ಣ ಬಳಿಯೋದು, ಬಸ್ಸಿಗೆ ಮಸಿ ಬಳಿಯೋದು, ಈ ಥರದ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಯಾಕಂದರೆ ಒಂದು ಬಸ್ನಲ್ಲಿ ಏನಿಲ್ಲ ಅಂತಂದ್ರೂ ಒಂದು 40ರಿಂದ 50 ಜನ ಇರ್ತಾರೆ. ಸುಮ್ಮನೆ ರಿಸ್ಕ್ ಯಾಕೆ ಅಂತ ಬಸ್ ಸಂಚಾರವೇ ಬಂದಾಗ್ಬಿಟ್ಟಿತ್ತು. ಇದರಿಂದ ಕೋಟಿ ಲಾಸ್ ಆಗಿದ್ದು ಕೂಡ ಇದೆ. ಏನಿಲ್ಲ ಅಂತ ಅಂದ್ರೂ 200ರಿಂದ 250 ಬಸ್ ಸಂಚಾರ ಮಾಡುತ್ತೆ. ನೀವು 3-4 ದಿನದಿಂದ ಬಸ್ಸೇ ಸಂಚಾರ ಆಗ್ತಿರ್ಲಿಲ್ಲ ಅಂತಂದರೆ ಒಂದು ಪ್ರಯಾಣಿಕರಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ಎಮರ್ಜೆನ್ಸಿ ಏನೋ ಹೋಗೋದು ಬರೋದು ಇರುತ್ತೆ, ಅದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಇನ್ನೊಂದು ಆರ್ಥಿಕವಾಗಿ ಕೂಡ ಪೆಟ್ಟು ಬಿದ್ದಿತ್ತು. ಇದೀಗ 2 ಕಡೆಯ ಡಿಸಿಗಳು ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದು ಇವತ್ತಿನಿಂದ ಬಸ್ಸು ಪುನರಾರಂಭ ಆಗ್ತಾ ಇದೆ. ಮತ್ತೆ ಯಾರಾದರೂ ಖ್ಯಾತೆ ತೆಗೆಯೋದು, ಇನ್ನೊಂದು ಮತ್ತೊಂದು ಮಾಡಿದ್ರೆ ಸ್ಟ್ರಿಕ್ಟ್ ಆದಂತೆ ಆ್ಯಕ್ಷನ್ಸ್ ಆಗುತ್ತೆ. ನಮ್ಮಲ್ಲೂ ಪ್ರತಿಭಟನೆಗಳಾಗಿದ್ವು, ಹೋರಾಟಗಳಾಗಿದ್ವು. ಅಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡೋದ್ರ ಜೊತೆಗೆ ಅತಿರೇಕದ ವರ್ತನೆ ಮಾಡಿದರು. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡುವಂಥ ಬಸ್ ಡ್ರೈವರ್ಗಳು, ಕಂಡಕ್ಟರ್ಗಳು ಅವ್ರ ಕೆಲಸ ಅದು. ಏನು ಕೆಲಸ ಕಾರ್ಯ ಇಲ್ಲದೆ ನಿಮ್ಮ ಥರ ಕೂತಿರ್ತಾರ ಬಂದ್ಬಿಟ್ಟು ಮೊಸಿ ಬಳಿಯೋದಕ್ಕೆ? ಅವ್ರು ಕೆಲಸ ಮಾಡೋದಕ್ಕೂ ಬಿಡ್ದೇನೆ ಕರ್ತವ್ಯ ಮಾಡೋದಕ್ಕೂ ಕೂಡ ಅಡ್ಡಿಪಡಿಸಲಾಗಿತ್ತು. ಸೊ ಇದೀಗ ಮಾತುಕತೆಯನ್ನು ಮಾಡಿ ಇವತ್ತಿನಿಂದ ಬಸ್ ಸಂಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಬೆಳಗಾವಿಯಲ್ಲಿ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಇವತ್ತಿನಿಂದ ಬಸ್ ಸಂಚಾರ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಓಕೆ ಇದೆಯಾ? ಎಲ್ಲ ಸರಿ ಹೋಗಿದೆಯಾ? ಹೇಗೆ ಅಂತ ಪರಿಸ್ಥಿತಿ? ನೀತಿ, ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣದ ಬಳಿಕ ಕರ್ನಾಟಕ ಮಹಾರಾಷ್ಟ್ರ ಮಧ್ಯೆ ಭಾಷಾ ವಿವಾದ ವಿಚಾರವಾಗಿ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿತ್ತು. ಹೀಗಾಗಿ 4 ದಿನಗಳಿಂದ ಬಸ್ ಸಂಚಾರ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಒಂದು ಬಸ್ ಸಂಚಾರ ಆರಂಭ ಆಗಿದೆ. ನೀತಿ, ಈಗ ನಾವು ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ನಾನು ತೋರಿಸ್ತಾ ಇದ್ದೀವಿ. ಬೆಳಗಾವಿ ಠಾಣೆ ಆಗಿರ್ಬೋದು, ಬೆಳಗಾವಿ ಏನು ಕೊಲ್ಲಾಪುರ ಆಗಿರ್ಬೋದು, ಪುಣೆ ಆಗಿರ್ಬೋದು, ನಾಸಿಕ್ ಆಗಿರ್ಬೋದು, ಶಿರಡಿ ಆಗಿರ್ಬೋದು, ಇಚಲಕರಂಜಿ ಆಗಿರ್ಬೋದು, ರತ್ನಗಿರಿ ಆಗಿರ್ಬೋದು ಮತ್ತು ವಿಶಾಲಗಢ ಆಗಿರ್ಬೋದು. ಅಂದರೆ ಬೆಳಗಾವಿ ಮಾರ್ಗವಾಗಿ, ಅಂದರೆ ಪುಣೆ ಬೆಂಗಳೂರು ಏನು ಹೈವೇ ಇದೆ, ಬೆಳಗಾವಿ ಮಾರ್ಗವಾಗಿ ಹೋಗುವಂಥ ಏನು ಬೆಳಗಾವಿ ಡಿಪೋ, ಹುಬ್ಳಿ, ಧಾರವಾಡ, ಹಾವೇರಿ, ಗದಗ, ದಾವಣಗೆರೆ ಈ ಭಾಗಗಳಿಂದ ಬಸ್ ಸಂಚಾರ ಈಗ ಆರಂಭಗೊಂಡಿದೆ ಅಂತ ಹೇಳ್ಬೋದು. ಚಿಕ್ಕೋಡಿ ವಿಭಾಗದಿಂದ ಕೂಡ ಒಂದು ಏನು ಬಾಗಲಕೋಟೆ ಮಾರ್ಗವಾಗಿ ಮತ್ತು ವಿಜಯಪುರ ಮಾರ್ಗವಾಗಿ ಹೋಗುವಂಥ ಬಸ್ ಸಂಚಾರ ಕೂಡ ಆರಂಭಗೊಂಡಿದೆ. ಪ್ರಮುಖವಾಗಿ 4 ದಿನಗಳ ಕಾಲ ಕರ್ನಾಟಕದ ಏನು ಸಾರಿಗೆ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ಹಣ ನಷ್ಟ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ 4 ದಿನಗಳ ಕಾಲ ಪ್ರತಿದಿನ ಬೆಳಗಾವಿ ಡಿಪೋ ಒಂದರಿಂದಲೇ ಏನು 20 ಲಕ್ಷ ರೂಪಾಯಿ ನಷ್ಟ ಆಗ್ತಾ ಇತ್ತು. ಹಾಗಾಗಿ ಈಗ ಪ್ರಮುಖವಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀತಿ, ಈಗ ಬಸ್ ಸಂಚಾರ ಆರಂಭಗೊಂಡಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಚಾಲಕರವ್ರು ಕೇಳೋಣ. ಸರ್, ಎಲ್ಲಿ ಹೋಗ್ತಾ ಇದ್ರಿ? ಠಾಣಾ ಹೋಗ್ತಾ ಇದ್ರಿ. ಮುಂಬೈ. ಸೊ ಇವಾಗ ಬಿಟ್ಟರೆ ಎಷ್ಟು ಗಂಟೆಗೆ ಮುಟ್ತೀರಿ? ರಾತ್ರಿ 8:30-9 ಗಂಟೆಗೆ ಸೊ ಬಸ್ ಬಂದಾಗಿದೆ, ಚಾಲು ಆಗಿದ್ದಾವೆ, ಈಗ ಭಯ ಇದೆ? ಅಧಿಕಾರಿದವರು ಹೇಳಿದ್ದಾರೆ ನಮಗೆ. ನಾವಂತೂ ಖುದ್ದಾಗಿ ಹೋಗ್ತಾ ಇಲ್ಲ. ನಮ್ಮ ಅಧಿಕಾರಿ ಅವರು ಚಾಲು ಆಗಿದ್ದಾವೆ, ಹೋಗ್ರಿ ಅಂತ ಹೇಳಿದ್ದಾರೆ, ಹೋಗ್ತಾ ಇದೀವಿ. ಈಗ ಕೊಲ್ಲಾಪುರ ಬೈಪಾಸ್ ಹೋಗ್ತೀರಾ ಅಥವಾ ಒಳಗಡೆ ಹೋಗ್ತೀರಾ? ಒಳಗಡೆನೇ ಹೋಗ್ತೀವಿ. ಚಾಲು ಇದ್ರಲ್ಲಿ ಕೇಳ್ಕೊಂಡು ಒಳಗಡೆ ಹೋಗ್ತೀವಿ, ಇಲ್ಲ ಅಂದರೆ ಬೈಪಾಸ್ ಹೋಗ್ತೀವಿ. ಬೈಪಾಸ್ ಹೋಗ್ತೀವಿ. ಸರ್, ನಮ್ದು ಲೋಕಲ್ ಐತ್ರಲ್ಲಿ. ನೀತಿ, ಇದು ನಾನು ಬಸ್ ನಿಲ್ದಲ್ಲಿ ತೋರಿಸ್ತಾ ಇದ್ದೀನಿ. ಪ್ರಯಾಣಿಕರೆಲ್ಲರೂ ಕೂಡ ಈಗ ಬೆಳಗಾವಿಯಿಂದ ಠಾಣೆಗೆ ಹೋಗ್ತಿರ್ತಕ್ಕಂಥ ಬಸ್ಸು, ಮುಂಬೈಗೆ ಹೋಗುವಂಥ ಬಸ್ಸು ಈಗ ಬೆಳಗ್ಗೆ ಇಲ್ಲಿ 8:30 ಹೊರಟ್ರೆ ಬಸ್ ಇದ್ದು ರಾತ್ರಿ 8:00 ಮುಂಬೈಗೆ ತಲುಪುತ್ತೆ. ಏನು ಕೊಲ್ಲಾಪುರ ಮಾರ್ಗವಾಗಿ ಪುಣೆ ಮಾರ್ಗವಾಗಿ ಮುಂಬೈಗೆ ಈ ಒಂದು ಬಸ್ ಪ್ರಯಾಣ ಬೆಳೆಸುತ್ತೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗ ಕರ್ನಾಟಕದಿಂದ ಬಸ್ಗಳು ಸಂಪೂರ್ಣವಾಗಿ ಆರಂಭಗೊಂಡಿದ್ದಾವೆ. ಇವತ್ತು ರಾತ್ರಿಯವರೆಗೆ ಏನೆಲ್ಲ ನೈಟ್ ಶೆಡ್ಯೂಲ್ ಬಸ್ಗಳಿದ್ದಾವೆ. ಈ ಹಿಂದೆ 4 ದಿನಗಳ ಕಾಲ ಮಾಡಿದಂಥ ಮುಂಗಡ ಟಿಕೆಟ್ಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಗಿತ್ತು.
ಆದರೆ ಈಗ ಏನಂದರೆ ಪ್ರಮುಖವಾಗಿ ಒಂದೊಂದೇ ಬಸ್ಗಳು ಡಿಪೋದಿಂದ ಹೊರಗಡೆ ಬರ್ತಾ ಇದ್ದಾವೆ. ಜೊತೆಗೆ ಬೇರೆ ಬೇರೆ ಡಿಪೋದಿಂದ ಕೂಡ ಬಸ್ಗಳು ಈಗ ಸಂಚಾರ ಮಾಡ್ತಿರ್ತಕ್ಕಂಥದ್ದು. ಮತ್ತು ಈ ಕಳೆದ 4 ದಿನದಿಂದ ಈ ಒಂದು ಮಹಾರಾಷ್ಟ್ರಕ್ಕೆ ಹೋಗುವಂಥ ಬಸ್ ಹೋಗುವಂಥ ಒಂದು ಏನು ವಿಭಾಗದಲ್ಲಿ ಪ್ರಯಾಣಿಕರಲ್ಲೆಲ್ಲ ಸಂಪೂರ್ಣವಾಗಿ ಬಿಕೋ ಅಂತ ಆಯಿತು. ಈಗ ಪ್ರಯಾಣಿಕರು ಕೂಡ ಆಯಾ ತಮ್ಮ ಊರಿಗೆ ಹೋಗೋದಕ್ಕೆ ಕಾಯ್ದು ನಿಂತಿರ್ತಕ್ಕಂಥ ದೃಶ್ಯಗಳು ಕೂಡ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂದರೆ ಒಟ್ಟಿನಲ್ಲಿ ಕರ್ನಾಟಕದಿಂದ ಸಂಪೂರ್ಣವಾಗಿ ಬಸ್ ಸಂಚಾರ ಈಗ ಮಹಾರಾಷ್ಟ್ರಕ್ಕೆ ಆರಂಭ ಆಗ್ತಾ ಇದೆ. ಮಹಾರಾಷ್ಟ್ರದಿಂದ ಈಗ ಪ್ರಮುಖವಾಗಿ ಕೊಲ್ಹಾಪುರದಿಂದ ಸಂಕೇಶ್ವರಿಗೆ ಮಾತ್ರ ಬಸ್ ಬರ್ತಾ ಇದ್ದಾವೆ. ಚಿಕ್ಕೋಡಿ ವಿಭಾಗದ ಎಲ್ಲ ಕಡೆ ಕೂಡ ಬಸ್ ಬರ್ತಾ ಇದ್ದಾವೆ. ಬೆಳಗಾವಿಯಲ್ಲಿ ಒಂದಿಷ್ಟು ಆತಂಕ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೊಲ್ಹಾಪುರ ಬಸ್ ಇನ್ನು ಬೆಳಗಾವಿ ಬರ್ತಾ ಇಲ್ಲ. ಇವತ್ತು ಪರಿಸ್ಥಿತಿ ನೋಡಿಕೊಂಡು ಕೊಲ್ಹಾಪುರದಿಂದ ಬಸ್ಗಳು ಬೆಳಗಾವಿವರೆಗೂ ಬರುವಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಕ್ರಮ ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಕೂಡ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಅದು ಮುಂಬೈನ ಅದು ಪ್ರಮುಖವಾಗಿ ಪುನಾದ ಸ್ವಾರಗೇಟ್ನಲ್ಲಿ ಮಾಡಿದರು, ಕೊಲ್ಹಾಪುರದಲ್ಲಿ ಮಾಡಿದರು, ಜೊತೆಗೆ ಸೊಲ್ಲಾಪುರದಲ್ಲಿ ಕೂಡ ಮಾಡಿದರು. ಸೊಲ್ಲಾಪುರದಲ್ಲಿ ಅತಿರೇಕವಾದಂಥ ಒಂದು ಗುಂಡಾಗಿರಿಯನ್ನು ಶಿವಸೇನೆ ಮಾಡಿತ್ತು. ಕನ್ನಡ ಬಸ್ಸನ್ನು ತಡೆದು ಆ ಬಸ್ಗೆ ಕೇಸರಿ ಬಣ್ಣವನ್ನು ಹಚ್ಚಿ, ಜೊತೆಗೆ ಕಂಡಕ್ಟರ್ ಮೇಲೆ ಬಸ್ ಚಾಲಕನ ಮೇಲೆ ಕೇಸರಿ ಬಣ್ಣವನ್ನು ಹಚ್ಚಿ ಜೈ ಮಹಾರಾಷ್ಟ್ರ ಅನ್ನುವಂಥ ಘೋಷಣೆಯನ್ನು ಬಲವಂತವಾಗಿ ಕೂಗಿಸಿದ್ರು. ಇದರಿಂದ ಏನು ಕೇಳಿದಂಥ ಕರವೇ ಕಾರ್ಯಕರ್ತರು ಕೂಡ ಬೆಳಗಾವಿ ಚಲೋ ಕರೆ ಕೊಟ್ಟಿದ್ರು. ಬೆಳಗಾವಿಯಲ್ಲಿ ತಮ್ಮ ಶಕ್ತಿ ಪ್ರಯತ್ನ ಮಾಡುವ ಮೂಲಕ MES ಮತ್ತು ಶಿವಸೇನೆ ಪುಂಡರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಏನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ ಕೂಡ ಕನ್ನಡಿಗರ ರಕ್ಷಣೆ ಮಾಡಬೇಕು ಅನ್ನೋಂಥ ಒಂದು ಹಕ್ಕೊತ್ತಾಯವನ್ನು ಕೂಡ ಕನ್ನಡಿಗರು ಮಾಡಿದ್ರು. ಅದರ ಭಾಗವಾಗಿ ಏನು ಬೆಳಗಾವಿ ಜಿಲ್ಲಾಧಿಕಾರಿ, ಕೊಲ್ಹಾಪುರ ಜಿಲ್ಲಾಧಿಕಾರಿ ಇಬ್ಬರು ಕೂಡ ಒಂದು ಪರಸ್ಪರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬಸ್ ಸಂಚಾರ ಆರಂಭಿಸುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ನಡೆಸಿದ್ರು. ಆ ಮಾತುಕತೆ ಭಾಗವಾಗಿ ಈಗ ಬಸ್ ಸಂಚಾರ ಇಂದಿನಿಂದ ಆರಂಭ ಆಗ್ತಾ ಇದೆ. ಈಗ ಎರಡೂ ರಾಜ್ಯಗಳ ಮಧ್ಯೆ ಏನು ಒಂದು ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿತ್ತು, ಬೂದಿ ಮುಚ್ಚಿದಂಥ ಕೆಂಡಂಥ ವಾತಾವರಣ ಇತ್ತು, ಅದು ಈಗ ತಿಳಿಗೊಳ್ತಾ ಇದೆ. ಜೊತೆಗೆ ಸ್ಥಳೀಯವಾಗಿ ಅಗತ್ಯವಾದಂಥ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಈ ರೀತಿ ಗಲಾಟೆ ಮಾಡುವಂಥ ಸಂಘಟನೆಗಳಿಗೆ ಮುಂಜಾಗ್ರತವಾಗಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಸ್ಥಳೀಯವಾಗಿ ಆ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ನೀತಿ. ಶ್ರೀಧರ್, ಈಗ ಸೆನ್ಸಿಟಿವ್ ವಿಚಾರ ಇದು, ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡಿಯಲ್ಲಿ ಆದದ್ದು ಬಹಳ ಸೆನ್ಸಿಟಿವ್ ವಿಚಾರ ಆಗಿತ್ತು. ಓಕೆ, ಈಗ ಎಲ್ಲವೂ ನಾರ್ಮಲ್ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಮತ್ತು ತೀರಾ ಸಮಸ್ಯೆ ಆಗ್ತಾ ಇದೆ ಓಡಾಡೋರಿಗೆ ಅನ್ನುವಂಥ ಕಾರಣಕ್ಕಾಗಿ ಈಗ ಸುಗಮ ವ್ಯವಸ್ಥೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಸಂಚಾರ ಮಾಡ್ಬೋದು ಅಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಪದೇ ಪದೇ ಕನ್ನಡಿಗರನ್ನು ಕೆಣಕುವಂಥ, ಕಾಲು ಕೆರ್ಕೊಂಡು ಜಗಳಕ್ಕೆ ಬರುವಂಥ ಕೆಲಸವನ್ನು ಮರಾಠಿಗರು ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಮಹಾರಾಷ್ಟ್ರದ ಗಡಿಯಲ್ಲಿ. ಸೊ ಇದು ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಜಿಲ್ಲಾಡಳಿತ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ನಡೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ವ್ಯವಸ್ಥೆ ಹೇಗಿದೆ ಪೊಲೀಸ್ ಇಲಾಖೆಗಿಂದ ಅಂತ ಗಡಿ ಭಾಗದಲ್ಲಿ ಹೆಚ್ಚಿನ ಅಲರ್ಟ್ ಆಗಲಾಗಿದೆಯಾ? ಯಾಕಂದರೆ ನಾವಿಲ್ಲಿ KSRTC ಬಸ್ ಡ್ರೈವರ್ಗಳಿಗೆ ಅಥವಾ ಕಂಡಕ್ಟರ್ಗಳಿಗೆ ರಕ್ಷಣೆ ಇಲ್ವಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಇಲ್ಲಿ ಸಮಸ್ಯೆಯನ್ನು ಎದುರಿಸ್ತಿರೋದೇ ಪಾಪ ಡ್ರೈವರ್ಸ್ಗಳು, ಅವ್ರಿಗೂ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ? ನೀತಿ ಪ್ರಮುಖವಾಗಿ ಕೊಲ್ಹಾಪುರ ಮತ್ತು ಬೆಳಗಾವಿ ಜಿಲ್ಲಾಡಳಿತ ಒಂದಿಷ್ಟು ವ್ಯವಸ್ಥೆ ಮಾಡ್ಕೊಳ್ಳೋದು. ನನಗೋಸ್ಕರ ಈಗ ಬಸ್ ಮುಂಬೈಗೆ ಹೊರಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂದರೆ ಎರಡೂ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬಸ್ ಪ್ರಮುಖವಾಗಿ ಕರ್ನಾಟಕ ಬಸ್ಗಳು ಹಾದು ಹೋಗುತ್ತೋ, ಎಲ್ಲೆಲ್ಲಿ ಮಹಾರಾಷ್ಟ್ರ ಬಸ್ ಹಾದು ಬರುತ್ತೋ ಆ ಭಾಗದಲ್ಲಿ ಪ್ರಮುಖವಾಗಿ ಏನು ಟೋಲ್ ಗೇಟ್ ಆಗಿರ್ಬೋದು, ಜೊತೆಗೆ ಆ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಪೊಲೀಸ್ ಬೀಟ್ಗಳನ್ನು ಹೆಚ್ಚಿಸುವಂಥ ಕೆಲಸ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅಲ್ಲಿಯ ಸ್ಥಳೀಯ ಸಂಘಟನೆಗಳು, ಪುಂಡಾಟಿಕೆ ಮಾಡುವಂಥ ಸ್ಥಳೀಯ ಸಂಘಟನೆಗಳಿದ್ದಾವೆ, ಸಂಘಟನೆಗಳ ಮುಖಂಡರನ್ನು ಎಲ್ಲರನ್ನು ಕರೆಸಿ ಜಿಲ್ಲಾಡಳಿತದ ಏನು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಅವರಿಗೆ ಕಟ್ಟೆಚ್ಚರಿಕೆ ಕೊಡುವಂಥದ್ದು. ಇದೇ ರೀತಿ ಒಂದು ಪುಂಡಾಟ ಮುಂದುವರೆದ್ರೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಂಡು ಅರೆಸ್ಟ್ ಮಾಡ್ತೇವೆ ಅನ್ನೋ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ 4 ಕಡೆ ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು. ಕೇವಲ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲಿ ಮಾತ್ರ ಮಹಾರಾಷ್ಟ್ರ ಬಸ್ಗೆ ಟಾರ್ಗೆಟ್ ಮಾಡಲಾಗಿತ್ತು. ಹಾಗಾಗಿ ಎರಡೂ ರಾಜ್ಯಗಳ ಮಧ್ಯೆ ಒಂದು ಉದ್ವಿಗ್ನವಾದಂಥ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಸೊಲ್ಲಾಪುರದಲ್ಲಿ ಆದ ಘಟನೆ ಬಳಿಕ ಮಹಾರಾಷ್ಟ್ರದ ಬಸ್ಗಳನ್ನು ಕರ್ನಾಟಕ ಕಳಿಸೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಯಾಕಂದರೆ ಸೊಲ್ಲಾಪುರದಲ್ಲಿ ಕನ್ನಡಿಗರಿಗೆ ಏನು ಕನ್ನಡ ಚಾಲಕನನ್ನು ಟಾರ್ಗೆಟ್ ಮಾಡಿ, ಕನ್ನಡ ಬಸ್ಸನ್ನು ಟಾರ್ಗೆಟ್ ಮಾಡಿ ಒಂದು ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದರು. ಜೈ ಮಹಾರಾಷ್ಟ್ರ ಅನ್ನುವಂಥ ಬಲವಂತವಾಗಿ ಘೋಷಣೆ ಕೂಗಿಸುವಂಥ ಕೆಲಸ ಮಾಡಿದರು. ಆ ಕಾರಣಕ್ಕಾಗಿ ಮಹಾರಾಷ್ಟ್ರದ ಬಸ್ಸುಗಳು ಈಗ ಕರ್ನಾಟಕದಕ್ಕೆ ಕಾರ್ಯಾಚರಣೆ ಮಾಡೋದಕ್ಕೆ ಅಲ್ಲಿ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಪ್ರಮುಖವಾಗಿ ಏನು ಕರ್ನಾಟಕದ ಬಸ್ಗಳು ಈಗ ಮಹಾರಾಷ್ಟ್ರಕ್ಕೆ ಎಂದಿನಂತೆ ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ. ಆ ಒಂದು ಕಾರಣಕ್ಕಾಗಿ ಈಗ ಪ್ರಮುಖವಾಗಿ ಬಸ್ ಸಂಚಾರ ಕೂಡ ಆರಂಭಗೊಂಡಿದೆ. ಇನ್ನು ಹಂತ ಹಂತವಾಗಿ ಬಸ್ ಸಂಚಾರ ಇನ್ನೆರಡು ದಿನಗಳಲ್ಲಿ ಸಂಪೂರ್ಣವಾಗಿ ಹಂತವಾಗಿ ಪೂರ್ಣ ಪ್ರಮಾಣದ ಬಸ್ ಸೇವೆಗಳೇನಿದೆ ಕಾರ್ಯಾಚರಣೆ ಪುನರಾರಂಭ ಆಗಲಿದೆ. ಅದ್ರ ಜೊತೆಗೆ ಬೆಳಗಾವಿಯಲ್ಲಿ ಸೆನ್ಸಿಟಿವ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದೇನು ಮಹಾರಾಷ್ಟ್ರದಿಂದ ಬರುವಂಥ ಬಸ್ಗಳ ಮಾರ್ಗಗಳಿದೆ, ಎಲ್ಲೆಲ್ಲಿ ಬಸ್ ನಿಲ್ಲ ಅಲ್ಲಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜಿಸಲಿಕ್ಕೆ ಕೂಡ ಸೂಚನೆ ಕೊಟ್ಟಿದ್ದಾರೆ.